ಸ್ಮಾರ್ಟ್ ಮೀಟರ್ ಹಗರಣದಲ್ಲಿ ಸಚಿವ ಜಾರ್ಜ್ಗೆ ರಿಲೀಫ್ ಸಿಕ್ಕಿದೆ. ಸಚಿವ ಜಾರ್ಜ್ಗೆ ಹೈಕೋರ್ಟ್ ಇದೀಗ ತಾತ್ಕಾಲಿಕ ರಿಲೀಫ್ ಅನ್ನ ಕೊಟ್ಟಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಆದೇಶಕ್ಕೆ ಹೈಕೋರ್ಟ್ ತಡೆಯನ್ನ ಕೊಟ್ಟಿದೆ. ಈಗಾಗಲೇ ಸ್ಮಾರ್ಟ್ ಮೀಟರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೋರ್ಟ್ನಲ್ಲಿ ಈ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಸಚಿವ ಜಾರ್ಜ್ಗೆ ಕೋರ್ಟ್ ರಿಲೀಫ್ ಅನ್ನ ಕೊಟ್ಟಿದ್ದು, ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ಅನ್ನ ಕೊಟ್ಟಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಆದೇಶಕ್ಕೆ ಇದೀಗ ಹೈಕೋರ್ಟ್ ತಡೆಯನ್ನ ನೀಡಿದ್ದು, ವಿಚಾರಣಾಧೀನ ಕೋರ್ಟ್ ನೀಡಿದ ಆದೇಶಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿದೆ. ವರದಿ ನೀಡುವಂತೆ ಲೋಕಾಯುಕ್ತ ಪೊಲೀಸರಿಗೆ ಕೋರ್ಟ್ ಆದೇಶಿಸಿದ್ದು, 2 ವಾರ ವಿಚಾರಣೆಯನ್ನ ಇದೀಗ ಮುಂದೂಡಿದೆ ಹೈಕೋರ್ಟ್. ಖಾಸಗಿ ದೂರನ್ನ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಲಾಗಿತ್ತು. ಬಿಜೆಪಿ ನಾಯಕರು ಕೂಡ ಕೋರ್ಟ್ ಮೆಟ್ಟಿಲೇರಿದ್ರು. ಇದೀಗ ಬಿಜೆಪಿ ನಾಯಕರ ಪರ ವಾದಿಸ್ತಾ ಇದ್ದಾರೆ ಲಕ್ಷ್ಮಿ ಅಯ್ಯಂಗಾರ್. ಸುಮಾರು 15,000 ಕೋಟಿಯ ಬೃಹತ್ ಹಗರಣ ಅಂತ ಹೇಳಿ ಬಿಜೆಪಿ ಆರೋಪವನ್ನ ಮಾಡಿದೆ. ಈಗಾಗಲೇ ಈ ಒಂದು ಸ್ಮಾರ್ಟ್ ಮೀಟರ್ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿಯ ಆರೋಪ ಜೊತೆಗೆ ಖಾಸಗಿ ವ್ಯಕ್ತಿಯೊಂದು ದೂರನ್ನು ಕೂಡ ಸಲ್ಲಿಸಿದ್ರು. ಆ ಒಂದು ದೂರಿಗೆ ಸಂಬಂಧಪಟ್ಟ ಹಾಗೆ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು. ಇದೀಗ ತಾತ್ಕಾಲಿಕ ರಿಲೀಫ್ ಅನ್ನ ಕೊಟ್ಟಿದೆ ಹೈಕೋರ್ಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಇವತ್ತು ಇದೀಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಜಾರ್ಜ್ಗೆ. ಕೋರ್ಟ್ ಏನೇನು ಹೇಳ್ತು, ಯಾವೆಲ್ಲ ಅಂಶಗಳನ್ನ ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡಿದೆ, ಏನು ಸೂಚನೆ ಕೊಟ್ಟಿದೆ? ನೈಟ್ ಸ್ಮಾರ್ಟ್ ಮೀಟರ್ ಅವ್ಯವಹಾರ ಪ್ರಕರಣದಲ್ಲಿ ಸಚಿವ ಕೆಜೆ ಜಾರ್ಜ್ಗೆ ಹೈಕೋರ್ಟ್ ಒಂದು ತಾತ್ಕಾಲಿಕ ರಿಲೀಫ್ ಅನ್ನ ಕೊಟ್ಟಿರೋದು. ಏನು ಈ ಒಂದು ಸ್ಮಾರ್ಟ್ ಮೀಟರ್ ಹಗರಣದಲ್ಲಿ ಸುಮಾರು 15,000 ಕೋಟಿಗೂ ಅಧಿಕ ಒಂದು ಅವ್ಯವಹಾರ ಆಗಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಒಂದು ಜನಪ್ರತಿನಿಧಿಗಳೊಂದು ವಿಶೇಷ ನ್ಯಾಯಾಲಯದಲ್ಲಿ ಒಂದು ಖಾಸಗಿ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಈ ಒಂದು ಅರ್ಜಿ ವಿಚಾರಣೆಯನ್ನ ನಡೆಸಿ ಒಂದು ಕೋರ್ಟ್ ಒಂದು ಲೋಕಾಯುಕ್ತ ಪೊಲೀಸರಿಗೆ ಒಂದು ವರದಿಯನ್ನ ನೀಡಬೇಕು ಅಂತೇಳಿ ಒಂದು ಆದೇಶವನ್ನು ಕೂಡ ಮಾಡಿತ್ತು. ಇದೀಗ ಈ ಒಂದು ಖಾಸಗಿ ದೂರನ್ನ ರದ್ದು ಮಾಡಬೇಕು ಅಂತೇಳಿ ಈಗ ಕೆಜೆ ಜಾರ್ಜ್ ಅವರೊಂದು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಇವತ್ತು ಈ ಒಂದು ಅರ್ಜಿ ವಿಚಾರಣೆಯನ್ನ ನಡೆಸಿದಂತ ಹೈಕೋರ್ಟ್ ಈ ಒಂದು ಏನು ವರದಿ ಸಲ್ಲಿಸುವಂತ ಏನು ವಿಚಾರಣಾ ನ್ಯಾಯಾಲಯ ಒಂದು ಆದೇಶವನ್ನು ಮಾಡಿತ್ತು. ಈ ಒಂದು ಆದೇಶಕ್ಕೆ ತಡೆಯನ್ನ ನೀಡಿದೆ. ಆದ್ರಿಂದ ಈಗ ಸಚಿವ ಕೆಜೆ ಜಾರ್ಜ್ ಮತ್ತೆ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ತಾತ್ಕಾಲಿಕ ರಿಲೀಫ್ ಕೂಡ ಸಿಕ್ಕಿರೋದು. ಏನು ಈ ಒಂದು ಪ್ರಕರಣದಲ್ಲಿ ಏನು ಜಾರ್ಜ್ ಪರವಾಗಿ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಒಂದು ವಾದವನ್ನ ಮಾಡ್ತಾರೆ. ಅವರು ಲೋಕಾಯುಕ್ತ ಎಸ್ಪಿಗೆ ಒಂದು ಕೋರ್ಟ್ ಆದೇಶ ಮಾಡಿರೋದು ಕೂಡ ಒಂದು ರೀತಿ ಕಾನೂನು ಬಾಹಿರಾಗಿರುವಂತದ್ದು. ಯಾಕಂದ್ರೆ CRPC 175 ಅಡಿಯಲ್ಲಿ ಆ ರೀತಿ ಬರೋದಿಲ್ಲ ಅಂತ ಹೇಳಿ ಒಂದು ವಾದವನ್ನು ಕೂಡ ಮಾಡ್ತಾರೆ. ಮತ್ತೆ ಇದಕ್ಕೆ ಪ್ರತಿಯಾಗಿ ಬಿಜೆಪಿ ನಾಯಕರ ಪರವಾಗಿ ಲಕ್ಷ್ಮಿ ಅಯ್ಯಂಗಾರು ಕೂಡ ಒಂದು ವಾದವನ್ನು ಮಂಡಿಸಿದ್ದು, ಈಗ ಕೋರ್ಟ್ ಒಂದು ಏನು ವರದಿಯನ್ನ ಸಲ್ಲಿಕೆ ಮಾಡೋದಕ್ಕಷ್ಟೇ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಮತ್ತೆ ಈಗ ಏನು ಅರ್ಜಿದಾರರು ಕೊಟ್ಟಿರುವಂತಹ ಒಂದು ಅರ್ಜಿ ಏನಿದೆ ಅದನ್ನ ನಾವು ಕೂಡ ನೋಡ್ಬೇಕಾಗುತ್ತೆ. ನಾಳೆ ವಿಚಾರಣೆ ನಡೆಸಿದ್ರೆ ಒಳ್ಳೇದು ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಆದ್ರೆ ಈ ನಡುವೆ ಹೈಕೋರ್ಟ್ ಈಗ ಒಂದು ಈ ಒಂದು ವಿಚಾರಣಾಧೀನ ಆದೇಶಕ್ಕೆ ನ್ಯಾಯಾಲಯದ ಒಂದು ಆದೇಶಕ್ಕೆ ಒಂದು ತಡೆಯನ್ನ ಕೊಟ್ಟಿರೋದ್ರಿಂದ ಸಚಿವ ಜಾರ್ಜ್ಗೆ ಒಂದು ರೀತಿ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.